ಇನ್ನು ಬೆಂಗಳೂರಿನಲ್ಲಿ ಈ ಬಿಡಾಡಿ ವಾಹನಗಳನ್ನು ತೆರವುಗೊಳಿಸಿ ಅನ್ನುವಂಥದ್ರ ಬಗ್ಗೆ ಅಭಿಯಾನವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗಳನ್ನು ಅಂಟಿಸಿದ್ದಾರೆ. ಆದರೆ ನೋಟಿಸ್ ಕೊಟ್ಟರೂ ಕೂಡ ಇನ್ನೂ ಮಾಲೀಕರುಗಳು ತೆರವು ಮಾಡಿಲ್ಲ. ರಸ್ತೆ ಉದ್ದಕ್ಕೂ ಹಾಗೇ ನಿಂತಿವೆ ಅನಾಥ ವಾಹನಗಳು. ಇವತ್ತು ನಾವು ನಿಮಗೆ ವೆಸ್ಟ್ ಆಫ್ ಕಾರ್ಡ್ ರೋಡ್ನಿಂದ ವಿಜಯನಗರದ ಮಾರ್ಗದವರೆಗೂ ಕೂಡ ನಿಮಗೆ ದೃಶ್ಯಗಳನ್ನು ತೋರಿಸ್ತೀವಿ. ಅಲ್ಲಿ ನೋಟಿಸ್ ಕೊಟ್ಟರೂ ಕೂಡ ಕ್ಯಾರೆ ಅಂದಿಲ್ಲ ವಾಹನ ಮಾಲೀಕರು. ಪಾದಚಾರಿಗಳ ಮಾರ್ಗವೇ ಸಂಪೂರ್ಣವಾಗಿ ಅಲ್ಲಿ ಬಂದಾಗ್ಬಿಟ್ಟಿದೆ. ನೋಡಿ, ಇಲ್ಲಿ ಬಿಡಾಡಿ ವಾಹನಗಳಿಗೆ ಎಷ್ಟೆಷ್ಟು ತಿಂಗಳಾಗಿವೆ ಇದನ್ನು ನಿಲ್ಲಿಸಿ ಹೋಗಿ, ಯಾರಿಗೂ ಕೂಡ ಗೊತ್ತಿಲ್ಲ ಇದು. ಸೊ ಯಾರ್ದಿದೆ ಈ ವಾಹನಗಳನ್ನು ತಗೊಂಡು ಹೋಗಿ ಅಂಥೇಳಿ ನೋಟಿಸನ್ನು ಅಂಟಿಸಿದ್ದಾರೆ. ಆದರೂ ಕೂಡ ಇನ್ನೂ ಕೇರ್ ಮಾಡ್ತಿಲ್ಲ. ಈಗ ಸಚಿವರು ಹೇಳಿರೋ ಹಾಗೆ ನಾವು ಒಂದಷ್ಟು 7 ದಿನಗಳ ಕಾಲ ಏನೋ ಟೈಮ್ ಕೊಡ್ತೀವಿ, ಮಾಡಲಿಲ್ಲ ಅಂತ ಹೇಳಿದ್ರೆ ತೊಗೊಂಡೋಗಿ ನಾವು ಸ್ಕ್ರ್ಯಾಪಿಗೆ ಹಾಕ್ತೀವಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ನೋಡಬೇಕು ಈಗ ನೆಕ್ಸ್ಟ್ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂಥೇಳಿ. ನಾವು ಪ್ರತಿನಿಧಿ ಅರುಣ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ರಸ್ತೆಗಳಿರೋದು ಗಾಡಿಗಳು ಓಡಾಡಲಿಕ್ಕೆ, ಆದರೆ ಇದು ಉಪಯೋಗ ಆಗ್ತಾ ಇರೋದು ಕೇವಲ ಪಾರ್ಕಿಂಗ್ ಆಗಿ. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೀವು ಗಮನಿಸ್ತಾ ಇರ್ಬೋದು, ರಾಜಾಜಿನಗರದ ರಾಮ ಮಂದಿರ ಮುಖ್ಯ ರಸ್ತೆ ಇದು. ಈ ರಸ್ತೆಯಲ್ಲಿ ಸರಿಸುಮಾರು ಹಲವು ವರ್ಷಗಳಿಂದನೂ ಸಹ ನಿಂತ ಜಾಗದಲ್ಲೇ ಗಾಡಿಗಳು ನಿಂತಿರುವಂಥದ್ದು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಮಾಲೀಕರು ಏನಿದ್ದಾರೆ ಅವರು ಯಾವುದೇ ರೀತಿಯಾಗಿ ಈ ಗಾಡಿಗಳನ್ನು ತೆಗೆಯುವಂಥ ಕೆಲಸ ಮಾಡ್ತಿಲ್ಲ. ಯಾಕೆಂದರೆ ಈ ರಸ್ತೆಯ ಪ್ರಮುಖವಾಗಿ ಅನೇಕ ವಾಹನಗಳು ಓಡಾಡುವಂಥ ರಸ್ತೆ ಇದು. ಆದರೆ ಇಂಥ ವಾಹನಗಳಿಗೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ತೋರ್ತಿರೋದು ಯಾಕೆ ಅಂತೇಳಿ ಒಂದು ಕಡೆ ಸ್ಥಳೀಯರು ಸಹ ಹೇಳ್ತಿರೋವಂಥದ್ದು. ಸಂಬಂಧಪಟ್ಟಂಥ ಮಾಲೀಕರು ಇಂಥ ಗಾಡಿಗಳನ್ನು ತಮ್ಮ ಮನೆಗಳ ಮುಂದೆ ನಿಲ್ಲಿಸ್ಕೊಂಡ್ರೆ ತುಂಬ ಉತ್ತಮ. ಯಾಕೆಂದರೆ ಇದು ಮುಖ್ಯವಾಗಿ ಸಾರ್ವಜನಿಕರು ಉಪಯೋಗಿಸಬೇಕಿದ್ದಂಥ ಮುಖ್ಯ ರಸ್ತೆ ಇದು. ವಾಹನಗಳು ಓಡಾಡಲಿಕ್ಕೆ ಅಂತೇಳಿ ನಿರ್ಮಾಣ ಮಾಡಿದಿರುವಂಥ ರಸ್ತೆ ಇದು. ಆದರೆ ಒಂದು ಕಡೆ ಪಾದಾಚಾರಿಗಳಿಗೂ ಉಪಯೋಗ ಆಗ್ತಾ ಇಲ್ಲ. ಇದರಿಂದ ಟ್ರಾಫಿಕ್ ಸಮಸ್ಯೆ ಸಹ ಹೆಚ್ಚಾಗ್ತಿರುವಂಥದ್ದು. ಅಂದರೆ ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇರ್ಬೋದು, ಸಾವಿರಾರು ವಾಹನಗಳು ಓಡಾಡುವಂಥ ರಸ್ತೆ ಇದು. ಆದರೆ ಧೂಳು ಹಿಡಿದು ಬಿಟ್ಟಿರುವಂಥ ವಾಹನಗಳು ಇದುವರೆಗೂ ಯಾವುದೇ ರೀತಿಯಾದಂಥ ತೆರವು ಮಾಡುವಂಥ ಕೆಲಸ ಇಲ್ಲಿಯ ಮಾಲೀಕರು ಮಾಡಿಲ್ಲ. ಯಾಕೆಂದರೆ ವರ್ಷಾನುಗಟ್ಟಲೆ ಇಲ್ಲಿ ನಿಂತಿರುವಂಥ ವಾಹನಗಳಿಗೆ ಈ ವಾಹನಗಳಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಿದೆ. ಸ್ಥಳೀಯ ಜನರು ಸಹ ಓಡಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಒಂದು ಕಡೆ ಸ್ಥಳೀಯ ಜನರು ಸಹ ಹೇಳ್ತಿರುವಂಥದ್ದು. ಆದರೆ ಇಂಥ ವಾಹನಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ GBA ಮತ್ತು ಪೊಲೀಸ್ ಇಲಾಖೆಯ ಸಮನ್ವಯದಿಂದ ನಡೀತಿರುವಂಥದ್ದು. ಸದ್ಯ ಈ ವಾಹನಗಳನ್ನು ಎಷ್ಟು ದಿನಗಳವರೆಗೆ ತೆರವು ಮಾಡ್ತಾರೆ ಅನ್ನೋದನ್ನ ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.